ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವಿದ್ದೀವಿ ಚನ್ನಪಟ್ಟಣ, ನಮ್ಮ ಗೊಂಬೆಯ ನಾಡು ಚನ್ನಪಟ್ಟಣದಲ್ಲಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಎತ್ತಿನ ಜಾತ್ರೆ. ಎಲ್ಲಿ ಅಂತ ಗೊತ್ತಾಗಿರ್ಬೇಕು ನಿಮಗೆ. ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮ ಅಯ್ಯನಗುಡಿ. ದಿನ ಮೈಸೂರು ಬೆಂಗಳೂರು ಓಡಾಡ್ತಿದ್ರೆ ಮುಂಚೆ ಆ ತಂದೆಗೆ ಒಂದು ನಮಸ್ಕಾರ ಮಾಡಿಕೊಂಡೇ ನಾವು ಹೋಗ್ತಿದ್ದು. ಅಂದರೆ ಅಂಥ ಪ್ರಸಿದ್ಧವಾದಂಥ ನಮ್ಮ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದಂಥ ದೇವಸ್ಥಾನ. ತುಂಬ ಹಳೆಯ 800 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನದ್ದು ಜಾತ್ರಾ ಮಹೋತ್ಸವಕ್ಕೆ ನಾವು ಬಂದಿದ್ದೀವಿ. ನಿಮಗೂ ಈ ಜಾತ್ರಾ ಮಹೋತ್ಸವನ ಪೂರ್ತಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನೋಡಿ ದಯವಿಟ್ಟು. ಹಂಗೆ ಲೈಕ್ ಕಮೆಂಟ್ ಅಂತ ಮರಿಬೇಡಿ. ಬನ್ನಿ ವಿಡಿಯೋ ಪೂರ್ತಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಆ ತಮಟೆ ಹೊಡಿತಾ ಇದ್ರೇ ಮುಂದಕ್ಕೆ ಹೋಗೋದು. ತಮಟೆ ಸ್ಟಾಪ್ ಮಾಡಿದ್ರೆ ಸಾಕು, ಸೈಡಲ್ಲಿ ನಿಂತ್ಕೊಂಡ್ಬಿಡ್ತವೆ. ಎಷ್ಟು ಜೋಡಿ ಚೆನ್ನಾಗಿದೆ ನೋಡಿ ಇದು. ಅದು ಒಂದು ಹಿಂದೆ ಈಸಿಯಾಗಿ ಹೋಗುತ್ತೆ. ಅವ್ರು ಕಟ್ಟಿರೋದು ಒಂದಕ್ಕೆ ಮಾತ್ರ, ಇನ್ನೊಂದಕ್ಕೆ ಕಟ್ಟೇ ಇಲ್ಲ. ಆದ್ರೂ ಎಷ್ಟು ಚೆನ್ನಾಗಿ ಹೋಗುತ್ತೆ ನೋಡಿ ಇದ್ರ ಜೊತೆ. ಚಿಂದಿ ಮಾತ್ರ ಇದು ಕ್ರೇಜಿ ಆಗೈತೆ. ಇದು ಸೂಪರ್. ನಿಜವಾಗ್ಲೂ ಆದ್ರೂ ನಿಮ್ಗೆ ಅದ್ರ ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ತಮಟೆ ಹೊಡೆದ್ರೆ ಮಾತ್ರ ಅದು ಹೊರಡೋದು. ಅವ್ರ ತಮಟೆ ಜೊತೆನೇ ಹೋಯ್ತದೆ ಅದು. ಸಾಕಾಗಿದೆ. ಎರಡು ಒಟ್ಟಿಗೆನೆ ಹೋಯ್ತಾವೆ ನೋಡಿ ಅಲ್ವಾ. ಜೋಡೆತ್ತು ಅಂತ ಸುಮ್ಮನೆ ಅಂತಾರ ನೋಡಿ. ಅದು ಹೋಯ್ತು ಅಂತ ಇದು ಹೋಯ್ತು. ಕರೆಕ್ಟಾಗಿ ಒಂದೇ ಟೈಮ್ ಹೋಯ್ತು ನೋಡಿ ಹುಚ್ಚೇನ. ಸಾರಿ, ಗಂಜ ಏನಣ್ಣ ಆನಗಿರಿ ಗೌಡ್ರು ಬಂದರು ಕೇಳಿ. ನಾನು ಇಲ್ಲಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಕ್ಯೂ ಅಲ್ಲಿ ಗಂಟೆನೂ ಐತೆ. ಕ್ಯೂ ಅಲ್ಲೇ ಬಂದಲ್ಲ ಅವಾಗ. ಸ್ನೇಹಿತರೆ, ದೇವಸ್ಥಾನದೊಳಗಡೆ ಹೋಗಿ ತಂದೆನ ನೋಡ್ಕೊಂಬರೋಣ. ಆಮೇಲೆ ನಿಮಗೆ ಈ ದನಗಳ ಜಾತ್ರೆ ಹೇಗಿರುತ್ತೆ ಅಂತೆಲ್ಲ ತೋರಿಸ್ಕೊಂಡ್ಬರ್ತೀನಿ. ನಿಮಗೆ ಇನ್ನೂ ಏನೇನೋ ಇದೆ, ಹಿಂದಗಡೆ ಎಲ್ಲ ಏನೇನೋ ಇದೆ, ನಿಮಗೆ ಅದೆಲ್ಲ ತೋರಿಸ್ಕೊಂಬರ್ತೀನಿ. ಮೊದಲು ತಂದೆ ದರ್ಶನ ಮಾಡಿಕೊಂಡು ಈಚೆ ಬರ್ತೀನಿ. ಬನ್ನಿ ಸ್ನೇಹಿತರೆ. ದಯವಿಟ್ಟು ಆಂಜನೇಯನ ಮುಖಾಂತರ ಕೇಳ್ಕೊತೀನಿ. ಪ್ರಾಮಿಸ್ ಆಗಿ ನಿಮ್ಮ ನಂಬಿಕೆ ಉಳಿಸ್ಕೊತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದ್ಭುತವಾಗಿ ದರ್ಶನ ಅಂತೂ ಆಯಿತು. ಆ ತಂದೆ ನೋಡೋದೇ ಭಾಗ್ಯ. ಏನೋ ಒಂದು ಏನಾದರೂ ಲೈಫಲ್ಲಿ ಏನಾದರೂ ಒಂದು ಕಳ್ಕೊಂಡಿದ್ದೀನಿ, ತುಂಬ ಬೇಜಾರಾದಾಗ ಇಲ್ಲಿ ಬಂದೆ ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ರೆ ಸಾಕು, ಎಲ್ಲ ಗುರಾಗಿ ಹೋಗುತ್ತೆ. ಆಮೇಲೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಸುತ್ತ 12 ರೌಂಡು ನೀವು ಪ್ರದಕ್ಷಿಣೆ ಹಾಕಿದ್ರೆ ನಿಮಗೆ ಸಂಕಟ, ಕಷ್ಟ, ಸುಖ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ನಿವಾರಣೆ ಆಗುತ್ತೆ ಅನ್ನೋದು ಒಂದು ಇಲ್ಲಿನ ನಂಬಿಕೆ. ಎಷ್ಟೋ ಜನಕ್ಕೆ ಅದು ಆಗಿದೆ ಕೂಡ. ಆಮೇಲೆ ಹೊಸ ತೇರು ಕೂಡ ಸ್ಟಾರ್ಟ್ ಆಗಿದೆ ಸೋಮವಾರ. ಅಂದರೆ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಸ್ನೇಹಿತರೆ. ಸೋಮವಾರ ಬಂದು ತೇರಿದೆ. ಜಾತ್ರೆ ನಿಮಗೆ 2 ವಾರ ನಡೆಯುವಂಥ ಜಾತ್ರೆ ಇದು. 1 ರಿಂದ 2 ವಾರ ನಡೆಯುವಂಥ ಜಾತ್ರೆ ಇದು. ತೇರು ಕೂಡ ಸೋಮವಾರ ಇದೆ. ನಾನು ಮೋಸ್ಟ್ಲಿ ಸೋಮವಾರನೇ ಅಪ್ಲೋಡ್ ಮಾಡ್ಬೋದು. ಅವತ್ತು ಮಾಡಿದ್ರೆ ನೀವು ಸೋಮವಾರ ತುಂಬ ಚೆನ್ನಾಗಿರುತ್ತೆ. ಸುತ್ತಮುತ್ತ ಇರೋಂಥವ್ರು ಅಥವಾ ಬೆಂಗಳೂರಲ್ಲಿರೋಂಥವ್ರು
ಫ್ರೀ ಇದ್ದರೆ ಹೋಗಿ ಬನ್ನಿ, ತುಂಬ ಅದ್ಭುತವಾಗಿ ಚೆನ್ನಾಗಿರುತ್ತೆ. ನಮ್ಮ ಬಜರಂಗಿ ಅವ್ನು ನೋಡೋದೇ ಒಂದು ಆನಂದ, ಅದರಲ್ಲಿ ತೇರು ಬೇರೆ ಚೆನ್ನಾಗಿರುತ್ತೆ. ಬನ್ನಿ, ಯಾಕೆಂದರೆ ನಾವು ಇವತ್ತು ಬಂದಿದ್ದೀವಿ, ಸೋಮವಾರ ಬರೋದು ಕಷ್ಟ ಇದೆ, ಇವತ್ತು ಅದಕ್ಕೋಸ್ಕರನೇ ಬಂದು ಹೋಗೋಣ ಅಂತ ಬಂದಿದ್ದೀವಿ. ಸಂಚಾರ ಮಾಡ್ತಿದ್ದೀನಿ. ಹಾಂ ಹಾಂ. ಅದಾದಾಗ ಯಾವಾಗ ಆಗಿದೆ ಅದು? ಮೊನ್ನೆನೇ ಆಯಿತು, ಅದು ಓಪನಿಂಗ್ ಸೆರೆಮನಿ ಬಂದಿತ್ತಾ ಗರುಡ ಬಂದಿತ್ತಾ? ಬಂದಿತ್ತು, ಅದು ವಿಡಿಯೋ ಮಾಡೋಕ್ಕಿಲ್ಲ ಯಾರು. ಹೌದಾ? ಅದು ಕರೆಕ್ಟಾಗಿ ಮೇಲೆ ಕೆಳೆಯೋಕ್ಕೂ ಹಾಂ, ಗರುಡ ಬರೋಕ್ಕೂ ಒಂದೇ ಟೈಮು. ಈಗ ಮೊನ್ನೆ ಬಂದಿತ್ತು, ಮೊನ್ನೆ ಹಾಕಿದ್ರಲ್ಲ ಯಾರೋ. ಹೌದು, ನೋಡಿಲ್ಲ. ಹಾಕಿದ್ರು. ನನಗೆ ಜಾತ್ರೆನೇ ಅಂತಲೇ ಗೊತ್ತಿಲ್ಲ ಅಂದರೆ ನೀನು ಹೇಳಿದ್ಮೇಲೆ ಜಗಳ, ಕಥನ, ಕಿತ್ತಾಟ, ಹೊಡೆದಾಟ ಎಲ್ಲ ಆಯ್ತು. ಹೌದಾ? ಈ ದನಗಳು ನಮ್ಮ ಜಾತ್ರೆಗಳಲ್ಲಿ ಯಾವ ಥರ ಕುದುರಿಸ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ಲೈವ್ ಆಗಿ ಬನ್ನಿ. ಆಲ್ರೆಡಿ ಅಲ್ಲಿ ನಾವು ಇಲ್ಲಿ ನಿಂತಿದ್ದೀವಿ, ಅಲ್ಲಿಂದ ಕೇಳಿಸ್ತಾ ಇತ್ತು ವಾಯ್ಸು, ಅದಕ್ಕೆ ಏನೇನಾಗುತ್ತೆ ನಮ್ಮ ಹುಡುಗ ಹೇಳ್ತಾ ಇದ್ದ, ಕಥನನೇ ನಡೆಯುತ್ತಂತೆ, ಜಗಳಗಳು ಎಲ್ಲ ನಡೆಯುತ್ತಂತೆ. ಇಲ್ಲಿ ದಳ್ಳಾಳಿಗಳು ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಸ್ವಲ್ಪ ಕಿತ್ತಾಟ ಪತ್ತಾಟ ವ್ಯವಹಾರ ಜಾಗದಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ಯಾವ ಥರ ಕುದುರಿಸ್ತಾರೆ, ಡೀಲ್ ಮಾಡ್ತಾರೆ ನೋಡೋಣ ಬನ್ನಿ. ಎತ್ತು ನಡೀತೈತೆ ವ್ಯವಹಾರ ಅಲ್ಲಿ, ಬನ್ನಿ ಹೋಗೋಣ. ಹಿಂಗೆ ನೋಡಿ ನೀವು ಹೆಂಗಿರುತ್ತೆ ಅಂತ. ನಾ ಕೊಡೆ ನೀ ಬಿಡೆ ಅನ್ನೋ ಥರ ಆಗ್ಬಿಟ್ಟೈತಿ ಇಲ್ಲಿ. ತಗೊಳ್ಳ ಅಂದ್ರೆ ತುರುಕ್ತಾರೆ ನೋಡಿ. 90,000 ಅವ್ನು ಕಮ್ಮಿ ಹೋಗ್ತಾನೆ ಇರಲಿಲ್ಲ, 85,000ಕ್ಕೆ ಡೀಲ್ ಮಾಡಿಕೊಂಡ್ರು. ಈ ಥರ ನಡೆಯುತ್ತೆ ಸ್ನೇಹಿತರೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಇಲ್ಲಿ. ಇನ್ನೊಂದು ಏನು ಗೊತ್ತಾ ಸ್ಪೆಷಲ್ಲು, ನಮ್ಮ ಅಯ್ಯನ ಗುಡಿ ಹತ್ರ ಎತ್ಕೊಳ್ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಎಷ್ಟೋ ಜನಗಳ ನಂಬಿಕೆ. ಲಾಭದಲ್ಲೇ ತೊಗೊಂಡು ಹೋಗ್ತಾರೆ, ಅಂದರೆ ಒಂದು ಪ್ರಾಫಿಟಲ್ಲೇ ಇರ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ವಿಚಾರಗಳು ಬಂತು, ಇಲ್ಲೇ ತೊಗೊತಾರೆ, ಇಲ್ಲೇ ಮಾರ್ತಾರೆ. ಬಿಸ್ನೆಸ್ಗಳು ತುಂಬ ನಡೆಯುತ್ತೆ ಇಲ್ಲಿ. ಆಮೇಲೆ ಇನ್ನೊಂದು ಏನಂತ ಗೊತ್ತಾ ಸ್ನೇಹಿತರೆ, ಈ ನಮ್ಮ ಹೊರ್ತೂರು ಸಂತೋಷ್ ಅವರು ಮಾಡ್ತಾರಲ್ಲ, ಅವ್ರು ಮಾಡಿದ್ಮೇಲೆ ಸ್ವಲ್ಪ ಇವಾಗ ಕ್ರೇಜ್ ಜಾಸ್ತಿ ಆಗಿದೆ. ಈ ಟ್ರಾಕ್ಟ್ರು ಎಲ್ಲ ಬಂದ್ಬಿಟ್ಟು ಸ್ವಲ್ಪ ನಮ್ಮ ಜನಗಳು ಏನು ಮಾಡ್ತಾಯಿದ್ದಾರೆ, ಎತ್ಗಳನ್ನ ಬಿಟ್ಬಿಡ್ತಾ ಇದ್ದಾರೆ. ಮೇವುಗಳಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಭಾಳ ಹಿಂಸೆ ಅಂತ. ಬಟ್ ಇವಾಗಿನ ಯುವಕರುಗಳಲ್ಲಿ ಕೆಲವರು ಹಳ್ಳಿಗಳಲ್ಲಿ ಒಂದು ಕ್ರೇಜ್ಗೋಸ್ಕರನೇ ಸಾಕ್ತಾರೆ. ನಾನು ಅಲ್ಲಿ ನೋಡಿದ್ವಲ್ಲ, ಶಶಾಂಕ್ ಅವರೆಲ್ಲ ಸಖತ್ ಬಿಟ್ಟೆ ನೋಡಿ, ಅವರೆಲ್ಲ ಒಂದು 6 ಜೋಡಿ ಕಟ್ಟಿದ್ರು, ಆ ಥರ ಎಲ್ಲ ಕಟ್ಕೊಂಡು ಮಾಡ್ತಿದ್ದಾರೆ. ಈ ಥರ ಒಂದು ಸ್ವಲ್ಪ ಇನ್ನು ಮುಂದೆ ಜಾಸ್ತಿ ಅದಕ್ಕೋಸ್ಕರ ಒಂದು ಏನಂತೀವಿ, ಉತ್ತೇಜನ ಕೊಡಬೇಕು. ಈ ಥರ ಯುವಕರುಗಳಿಗೆಲ್ಲ ಸಾಕೋದಕ್ಕೆ ಉತ್ತೇಜನ ಕೊಟ್ಟರೆ ಅವರು ಮುಂದೆ ಬರ್ತಾರೆ. ಏನು ಅದರಲ್ಲಿ ಒಂದಿಷ್ಟು ಭಾಗ ಹಾಕಿದ್ರೆ ಒಂದು ಪ್ರೈಸ್ ಅಲ್ವಾ. ಇಂಥ ಎತ್ಕೊಳ್ ಸಾಕಿದ್ರೆ ಗೊತ್ತಾ, ಬನ್ನಿ ತೋರಿಸ್ಕೊಂಡು ಹೋಗ್ತೀನಿ ಮುಂದೆ ನಿಮಗೆ. ಆಟೋಮೆಟಿಕ್ ರೆಕಾರ್ಡ್ ಆಗಿರುತ್ತಲ್ಲ, ಅದನ್ನು ಹಿಂಗೆ ಝೂಮ್ ಮಾಡಿ ಹಾಕೊಂಡ್ರೆ. ಸ್ನೇಹಿತರೆ, ಇದು ನಮ್ಮ ಕೆಂಗಲ್ ಹನುಮಂತಯ್ಯನವರ ಸ್ಮಾರಕ. ಯಾರು ಅಂತ ಗೊತ್ತಾಗಿರಬೇಕು, ನಮ್ಮ ವಿಧಾನಸೌಧವನ್ನು ಕಟ್ಟಿದಂಥ ಪುಣ್ಯಾತ್ಮ. ಈ ದೇವಸ್ಥಾನ ಕಟ್ಟಿದ್ದು ಅವರೇ ಅಂತ ಹೇಳ್ತಾರೆ. ಅವರ ಸಮಾಧಿ ಕೂಡ ನಮ್ಮ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಹಿಂದಗಡೆ ಇದೆ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿದ್ದು. ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ನಿಮಗೆ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಗೊತ್ತಿಲ್ಲ ಅಂದ್ರೂ ಇವಾಗಲೇ ಗೊತ್ತಾಗಿದ್ದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಬನ್ನಿ ಸ್ನೇಹಿತರೆ, ಗದೆ ತೋರಿಸ್ತೀನಿ ನಿಮಗೆ. ಹಾಂ, ದೊಡ್ಡ ಗದೆ. ಈಗ ಹೊಸೊಬ್ರು ಮಕ್ಳುಗಳು ನೋಡಿದ್ರೆ ಐಸ್ ಕ್ರೀಮ್ ಅಂತ ಅನ್ಸುತ್ತದು, ಬಟ್ ಅದು ಗದೆ. ಹಿಂದೆ ಈ ಥರ ಜಾಗ ಇದೆ ಅಂತಲೇ ನೋಡಿರಲಿಲ್ಲ ನಾನು. ಬರೀ ಮೇನ್ ರೋಡಲ್ಲಿ ಓಡಾಡಿ ಕೈ ಮುಕ್ಕೊಂಡು ಹೋಯ್ತಿದ್ದೋ. ಹೌದಾ? ಹಾಂ ಹಾಂ. ಎಲ್ಲ ಚಕ್ಕರಾಗಿ ಬಂದಿದ್ದು.
ರಾಜ್ ಫಿಲಮಲ್ಲಿ ಊಟ ಮಾಡ್ತಾ ಇರ್ತಾರೆ ಗೊತ್ತಾ? ಶೂಟಿಂಗ್ ಸ್ಪಾಟಲ್ಲಿ ರಾಜ್ ಫಿಲಮಲ್ಲಿ ಊಟ ಮಾಡ್ತಾ ಇರ್ತಾರಲ್ಲ, ಹೌದೌದು. ಇದೇ ಸ್ಪಾಟ್. ಓ, ನಾನು ಹೇಳ್ತಾನಲ್ಲ ಡೈಲಾಗು, ನಮಗೂ ಒಂದು ಟೈಮ್ ಬರ್ತದೆ. ಇಲ್ಲೇ ಕುತ್ಕೊಂಡು ಹೇಳ್ತಾನೆ ಡೈಲಾಗ. ರಾಜ್ ಫಿಲಮು ಮತ್ತು ವಿಷ್ಣುವರ್ಧನ್ ಒಂದು ಹಳೆ ಫಿಲಮ್ ಐತಿ, ಇದೇ ಸ್ಪಾಟಲ್ಲಿ ತೆಗೆದಿರೋದು ನೋಡಿ. ಇದೇ ಕೆಂಪು ಕಲ್ಲು. ಕೆಂಪು ಕಲ್ಲ ಇದೇ ಇದರಲ್ಲಿ ಮೂಡಿರೋದು. ಇಲ್ಲಿಂದ ಬಂದಿರೋದು. ನೋಡಿ ಸ್ನೇಹಿತರೆ, ಕೆಂಗನ್ ಹನುಮಂತರ ಇದು ಕೆಂಪು ಕಲ್ಲು ಇದರಿಂದನೇ ಮೂಡಿರೋದು. ಅಲ್ಲಿ ಆಂಜನೇಯನ ವಿಗ್ರಹ ಇದೆಯಲ್ಲ, ಇಲ್ಲಿ ನೋಡಿ, ಇದು ನಾಗರು ಇದಿದೆ, ಇದೇ ಥರ ಕಲ್ಲಲ್ಲಿ ವಿಗ್ರಹ ಇರೋದು. ಆಮೇಲೆ ಪುನೀತ್ ರಾಜ್ಕುಮಾರ್ ರಾಜು ಮೂವಿ ಇಲ್ಲಿ ಕುತ್ಕೊಂಡು ಒಂದು ಡೈಲಾಗ್ ಹೇಳ್ತಾರೆ ನೋಡಿ. ಇಲ್ಲೇ ಅಲ್ವೇ ಮಗ? ಇಲ್ಲೇನಾ? ಇಲ್ಲಿ ಕುತ್ಕೊಂಡು ಊಟ ಮಾಡಿಕೊಂಡು ಒಂದು ಡೈಲಾಗ್ ಹೇಳ್ತಾ ಇರ್ತಾರೆ. ಏನಂತ ಹೇಳಿ? ಏನಂತನಾ ಮಗ? ಲೈಫ್ ಲಾಂಗ್ ಹಿಂಗೆ ಎದ್ಬಿಡ್ತೀವಿ ನಾವು. ನಮಗೂ ಒಳ್ಳೆ ಟೈಮ್ ಬರ್ತದೋ. ಟ್ಯಾಲೆಂಟ್ ಇದ್ದವ್ನು ಯಾವನ್ನೇ ಆಗಿಲ್ಲ, ಮೇಲೆ ಬಂದೇ ಬರ್ತಾನೆ. ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಮಗ, ಕಾಯ್ಬೇಕು ಅಂತ ಹೇಳ್ತೀವಲ್ಲ, ಇದೇ ಜಾಗದಲ್ಲಿ ಕುತ್ಕೊಂಡು ಹೇಳೋದು. ಬೇಕಂದು ಡೌಟ್ ಇದೆ, ಆ ಮೂವಿ ನೋಡಿ. ನಾನು ನೋಡಿಲ್ಲ, ಆಮೇಲೆ ನೋಡ್ಬಿಟ್ಟು ನಿಮ್ಗೆ ಎಡಿಟಿಂಗ್ ಟೈಮಲ್ಲಿ ನಾನು ಕನ್ಫರ್ಮೇಷನ್ ಕೊಡ್ತೀನಿ. ಸ್ನೇಹಿತರೆ, ನೆನ್ನೆ ಹಾಕಿರೋ ಕರ ತೋರಿಸಿ ನೋಡಿ. ಇದು ಹಾಳೆ ಕರ್ಕೊಬಂದವ್ರು, ಸಂತೆ ಕರ್ಕೊಬಂದವ್ರು ನೋಡಿ. ಯಾವ್ರಣ್ಣ? ಯಾವರು? ದೇವ್ರ ದೊಡ್ಡಿ. ಒಂದಿನಕ್ಕೆಲ್ಲ ಹೆಂಗೆ ತಿಂತಾವ ಮೇವು? ತಿಂತಾವ? ಅದಕ್ಕೆ ಹಾಲೇನೆ ಈಗ ಹಾಲೆ ಕುಡಿಬೇಕದು. ಇದ್ರಮ್ಮ ಅಣ್ಣ ಮಾಡೋಣ ಬಾರೋಣ. ಸ್ನೇಹಿತರೆ, ನಮ್ಮ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಹತ್ರಕ್ಕೆ ಬಂದರೆ ಪಾನಿಪುರಿ ಅಂಗಡಿ ಇದೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ಬನ್ನಿ ಅಣ್ಣ. ಯಾವೂರಣ್ಣ ನಿಮ್ಮದು? ಕೆಂಗಲ್ ಪೊಳಿಡಿ. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ? ನಾವು 15 ವರ್ಷ ಮಾಡ್ತೀವಿ. ಹೌದಾ? ಏನೇನು ಸಿಗುತ್ತೆ ನಿಮ್ಮಲ್ಲಿ? ಪಾನಿಪುರಿ, ಬೇಲ್ಪುರಿ, ಸೇವ್ಪುರಿ. ಮಾತಾಡಿ ಜೋರಾಗೆ. ಪಾನಿಪುರಿ, ಬೇಲ್ಪುರಿ, ಸೇವ್ಪುರಿ, ದಹಿಪುರಿ, ಆಲೂಪುರಿ ಹಾಂ, ಎಲ್ಲ ಸಿಗುತ್ತೆ. ರೇಟ್ ಏನು ರೇಟ್ ಇದ್ದಾವೆ? ಎಲ್ಲ 40 ರೂಪಾಯಿ. ಎಲ್ಲ 40 ರೂಪಾಯಿ. ಟೇಸ್ಟ್ ಚೆನ್ನಾಗಿರುತ್ತೆ ಪಕ್ಕ. ಚೆನ್ನಾಗಿರುತ್ತೆ. ಸ್ನೇಹಿತರೆ, ಬನ್ನಿ ಒಂದ್ಸಲ ಟ್ರೈ ಮಾಡಿ. ನಾವಿವಾಗ ಟ್ರೈ ಮಾಡ್ತೀವಿ. ಹಾಂ, ಟೇಸ್ಟಿಂಗ್ ಏನು ಹಾಕಲ್ಲ, ನ್ಯಾಚುರಲ್ ಮಾಡ್ತೀನಿ ಹಾಕಲ್ಲ. ನ್ಯಾಚುರಲ್ ಆಗಿ ಮಾಡ್ತಾರೆ. ಟೇಸ್ಟಿಂಗ್ ಪೌಡ್ರು ಗೀಟ್ರಿಂಗ್ ಪೌಡ್ರು ಏನೂ ಯೂಸ್ ಮಾಡಲ್ಲ. ಸೂಪರ್ ಆಗಿರುತ್ತೆ. ಬನ್ನಿ, ವಿಸಿಟ್ ಮಾಡಿ. ಅಲ್ಲಿಂದ ಜಾಗ ಸಿಕ್ಕಿಲ್ಲ ಅಂತ ಫಸ್ಟ್ ಗೇಟ್ ಅಂತ ಮಾಡಿದ್ರೆ ಈಗ ಇಲ್ಲಿಗೆ ಬಂದಿದ್ದೀರಾ? ಎಷ್ಟು ಜನ? 3 ಜನ ಆಡ್ತಿರೋದು? 4 ಜನ ಆಡ್ತಿರೋದು ನೀವು? 4 ಜನ 3 ಜನ ಜನ ಆಡ್ಕೋತೀವಿ. ಹೊಲ ಎಷ್ಟು ಜನ ಇದ್ದೀರಿ ಇಲ್ಲೇ? ಏನು ಕಟ್ಟಿರೋದು? ಏನು ಆಡ್ತೀರಿ? ಏನು ಕಾಸು ಆಡ್ತಾ ಇದ್ದೀರಾ? ಮೆಂಟಿಗೆ ಆಡ್ತಾವ್ರೆ. ಲೆಮನ್ ಟೀಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಲೂಡ ಆಡೋದ್ರಲ್ಲಿ ಬಿಸಿ. ಗೆದ್ರೆ 3 ಜನದಲ್ಲಿ ಯಾರಿಗ ರಮ್ಮಿ ಆಡಕ್ಕೆ ಅವ್ರ ಮಮ್ಮಿ ಒಪ್ತಾ ಇಲ್ಲ. ಸೂಪರ್ ಆಗಿ ಹೇಳೋದು. ರಮ್ಮಿ ಆಡಕ್ಕೆ ಮಮ್ಮಿ ಒಪ್ಪಲ್ವಂತೆ. ಚೆನ್ನಾಗಿಟ್ಟಲ್ಲ. ರಮ್ಮಿ ಆಡಕ್ಕೆ ಮಮ್ಮಿ ಒಪ್ಪಲ್ವಲ್ಲ. ಕೆಂಗಲ್ ಅಯ್ಯನ ಗುಡಿ ದನಗಳ ಜಾತ್ರಾ ಸೇವಾ ಟ್ರಸ್ಟ್ ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಹಸುಗಳ ನೋಂದಣಿ ಸ್ಥಳ. ಆಮೇಲೆ ಈ ಜಾತ್ರೆಯಲ್ಲಿ ಸ್ನೇಹಿತರೆ, ಹಸು ಯಾವುದು ಚೆನ್ನಾಗಿರುತ್ತೆ, ಯಾವುದಕ್ಕೆ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿರ್ತಾರೋ ಅವರಿಗೆಲ್ಲ ಪ್ರೈಸು ಕೂಡ ಇರುತ್ತೆ. ಏನೇನೋ ಇರುತ್ತೆ ನೋಡಿ. ನೋಡಿ, ಆ ಮದುವೆ ಮನೇಲಿ ಮಾಡಿದವ್ರೆ. ಅವಾಗ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಲೈಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ರಾತ್ರಿ ಹೊತ್ತು ನೋಡೋಕೆ ಸೂಪರ್ ಆಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಮಜವಾಗಿರುತ್ತೆ. ಯಾವೈತಲ್ಲ ಅದು ಉಸಿರು ಬಿಟ್ರೆ ಹೆಂಗೆ ಬಿಡ್ತಾನೆ ಅಂತ. ಈಗೆಲ್ಲ ತೊಗೊಬಂದು ಒಳ್ಳೆ ಹಳ್ಳಿ ಕಡೆಯಿಂದನೂ ಬರ್ತಾರೆ. ಇಲ್ಲಿ ಜಾಗ ಮಾಡಿಕೊಂಡು ಕಟ್ಟಾಕಿ ನಿಲ್ಲಿಸ್ತಾರೆ. ಯಾರು ಪರ್ಚೇಸಿಂಗ್ ಮಾಡೋರು ಪರ್ಚೇಸಿಂಗ್ ಮಾಡ್ತಾರೆ, ಇಲ್ಲ ಒಂದು ಪ್ರೈಸಿಗೆ ನಮ್ಮ ಹಸು ಯಾವ ಥರ ಇದೆ ಅನ್ನೋ ಉದ್ದೇಶಕ್ಕೆ ಮಡಗೋರು ಮಡಗ್ತಾರೆ. ಅಡುಗೆ ತಯಾರಾಗ್ತೈತೆ. ಬಿರಿಯಾನಿನ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಮಾಡೋರು ಮಾಡ್ತಾರೆ, ಬಿರಿಯಾನಿ ಮಾಡ್ತಾರೆ, ಪಲಾವ್ಗಳು ಕೊಡ್ತಾರೆ. ಊಟಗಳು ಮಾತ್ರ ಮೋಸ ಇಲ್ಲ, ಒಳ್ಳೊಳ್ಳೆ ಊಟಗಳು ಸಿಗುತ್ತೆ ಇಲ್ಲಿ. ಇಲ್ಲಿಗೆ ನಮ್ಮ ಈ ವಿಡಿಯೋ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತಿದೆ ಸ್ನೇಹಿತರೆ.
ನಿಮಗೆ ಈ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡ್ರಪ್ಪ. ಲೈಕ್ ಮಾಡೋಕ್ಕೆ ಕಾಸು ಕೊಡೋಂಗಿಲ್ಲ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಕಾಸು ಕೊಡೋಂಗಿಲ್ಲ, ಏನಕ್ಕೂ ಕಾಸು ಕೊಡೋಂಗಿಲ್ಲ ಅಲ್ವಾ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ 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 ಸ್ನೇಹಿತರೆ. ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.